ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈ ಬಾಳೆಗೆಲ್ಲ ಸ್ವಲ್ಪ ಔಷಧಿ ಹೊಡಿಸ್ಬೇಕು. ಅಂದರೆ ತರಗಮಾರಿ ಥರ, ಅಂದರೆ ಎಲೆಗಳೆಲ್ಲ ಒಣಗ್ತಾ ಇದೆ, ಅದಕ್ಕೆ ಒಂದು ಔಷಧಿ ಬರುತ್ತೆ, ಆ ಔಷಧಿ ಹೊಡಿಸ್ಬೇಕು. ಮತ್ತು ಇದಕ್ಕೆಲ್ಲ ಮತ್ತು ಗೊಬ್ಬರ ಪ್ರೋಟೀನ್ ಎಲ್ಲ ಕೊಡಬೇಕಲ್ಲ. ಈಗ ಅದಕ್ಕೆ ಇವತ್ತು ಸ್ಪ್ರೇ ಮಾಡಿಸೋಕ್ಕೆ ಒಬ್ಬರು ಬಂದಿದ್ದಾರೆ. ಈಗ ಅವ್ರ ಕೈಯಲ್ಲಿ ಮಿಷಿನಲ್ಲಿ ಸ್ಪ್ರೇ ಮಾಡಿಸಿ, ಅಂದರೆ ಔಷಧಿ ಎಲ್ಲ ಒಂದು ಡ್ರಮ್ಗೆ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಅದನ್ನು ಆ ಸ್ಪ್ರೇ ಮಿಷಿನ್ ಬರುತ್ತೆ, ಆ ಸ್ಪ್ರೇ ಮಿಷಿನ್ಗೆ ಹಾಕ್ಕೊಂಡು ಎಲ್ಲ ಪ್ರತಿಯೊಂದು ಬಾಳೆ ಗಿಡಕ್ಕೂ ಸ್ಪ್ರೇ ಮಾಡ್ಕೊಂಡು ಬರಬೇಕು. ಅದಕ್ಕೆ ಇವತ್ತು ಬೆಳಗ್ಗೆ ಬೇಗ ಬಂದೆ. ಅವರು ಬಂದಿದ್ದಾರೆ. 11 ಗಂಟೆ ಕರೆಂಟ್ ಹೊಂಟೈತೆ. ಏನಂದರೆ ಡ್ರಮ್ಗೆ ನೀರು ತುಂಬಿಸಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಡ್ರಮ್ಗೆ ನೀರು ತುಂಬಿಸ್ಬಿಟ್ಟು ಈಗ ಕರೆಂಟ್ ಹೋಗೋ ಅಷ್ಟರಲ್ಲಿ ನೀರು ತುಂಬಿಸೋಣ ಅಂತ ತುಂಬಿಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೇನೇನು ಬೇಕು ತಂದಿರೋ ಅಂಥ ಔಷಧಿಗಳು ಮತ್ತು ಪ್ರೋಟೀನ್ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ತಿಂಡಿ ಮಾಡ್ಕೊಬಿಡೋಣ. ಯಾಕಂದರೆ ಮತ್ತೆ ಮುಟ್ಟಿದ್ರೆ ಔಷಧಿ ಎಲ್ಲ ಕೈಯೆಲ್ಲ ಆಗುತ್ತೆ ಅಂದ್ಬಿಟ್ಟು, ಆಮೇಲೆ ಅದೆಲ್ಲ ಹೊಡೆಯೋ ತನಕ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ತಿಂಡಿ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀನಿ. ಇಲ್ಲಿಗೆ ತಿಂಡಿ ಪಾರ್ಸಲ್ ತಗೊಂಬಂದಿದ್ದೆ ಹೋಟ್ಲಿಂದ. ಈಗ ಫಸ್ಟು ತಿಂಡಿ ಮಾಡ್ಕೊಬಿಡ್ತೀನಿ, ಇನ್ನು ನೆಕ್ಸ್ಟು ಔಷಧಿ ಹೊಡೆಯೋ ಕಡೆ ಹೋಗಬೇಕು. ನೋಡೋಣ ಎಷ್ಟೊತ್ತಾಯ್ತೆ ಗೊತ್ತಿಲ್ಲ. ಆಮೇಲೆ ಮುಂದೆ ಏನೇನು ಪೂರ್ತಿ ಎಲ್ಲ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ತಿಂಡಿ ಆಯಿತು, ತಿಂಡಿ ಮಾಡ್ಕೊಂಡು ಬಂದೆ. ಈಗ ಅಲ್ಲಿ ಗಿಡಕ್ಕೆಲ್ಲ ಹೊಡಿತಾ ಇದ್ದಾರೆ ಸ್ಪ್ರೇ. ನೋಡಿ, ಈಗ ಡ್ರಮ್ಮಲ್ಲಿ ಕಲಸಿರೋವಂಥದ್ದು ನೋಡಿ ಹೇಗಿದೆ. ಡ್ರಮ್ಮಲ್ಲಿ ಎಲ್ಲ ಕಲಸಿ ಇಟ್ಟಿರೋದು. ಇದೇನಂದರೆ ಬಿಂದಿಗೆಯಲ್ಲಿ ತುಂಬ್ಕೊಂಡು ಅವ್ರು ಬಂದಾಗ ಮಿಷಿನ್ಗೆ ಹಾಕ್ಕೊಡ್ಬೇಕು. ಯಾಕಂದರೆ ಅವರು ಅಲ್ಲಿ ಮಿಷಿನ್ ಒಂದು ಕಡೆಯಿಂದ ಹೊಡ್ಕೊಬರ್ತಾರೆ. ಅವ್ರು ಬಂದು ಒಂದು ಕಡೆ ನಿಂತ್ಕೊಂಡಾಗ ಅವ್ರಿಗೆ ಔಷಧಿ ಹಾಕ್ಕೊಡ್ಬೇಕು. ಈಗಿಲ್ಲ ಚೂರು ಮುಂದೆ ತೊಗೊಂಡೋಗಿ ಇಟ್ಕೊಬಿಟ್ರೆ ಆ ಕಡೆ ಈಸಿ ಐತೆ. ಇಲ್ಲಿ ಇಟ್ಕೊಂಡಿದ್ದೀನಿ. ಯಾವ ಥರ ಕಲರ್ ಇದೆ ನೋಡಿ, ಬಾದಾಮ್ ಹಾಲು ಇರುತ್ತಲ್ಲ ಆ ಥರ ಕಲರು ನೋಡಿ. ಎಲ್ಲ ಈ ಕವರಲ್ಲಿದೆ ಹಾಕಿರೋ ಔಷಧಿಗಳು. ನೋಡಿ ತೋರಿಸ್ತೀನಿ ಏನೇನು ಹಾಕಿದ್ದೀವಿ ಅಂತ. ಯಾವುದೋ ಇದೊಂದು ಲೋ ಇಟ್ ಅಂತ ಇದೊಂದು, ಮತ್ತು ನೋಡಿ ನ್ಯೂಟ್ರಿಪೋಲ್ FF ಅಂತ ಮೈಕ್ರೋ ನ್ಯೂಟ್ರೆಂಟ್ ಮಿಕ್ಚರ್ ಫರ್ಟಿಲೈಸರ್ ಅಂತ ಇದೆ. ವಿಟಮಿನ್ S ಅಮಿನೋ ಚೆಲೇಟೆಡ್ ಏನೇನೋ ಇದೆ, ನಮಗಷ್ಟು ಗೊತ್ತಾಗಲ್ಲ ಅದ್ರ ಬಗ್ಗೆ. ನೋಡಿ ಇದೊಂದು ಟೆರಾಸೋಲ್ ಮೀಟ್ ಪ್ಲಾನ್ ನೀಡ್ಸ್ NOP 13-0045 ಪೊಟ್ಯಾಷಿಯಮ್ ನ್ಯೂಟ್ರೇಟು ಇದು. ಮತ್ತು ಯಾವುದೋ ಇದೊಂದು ಡಬ್ಬಿ ಇದೆ, ಟ್ಯಾಗ್ K20 ಅಂತ, ಪೊಟ್ಯಾಷ್ ಡ್ರೈವ್ಡ್ ಫ್ರಮ್ ರೋಥೋಪೆಟೆಕ್ಸ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಇದೆ. ನೋಡಿ ಇದಿಷ್ಟು ಈಗ ಡ್ರಮ್ಗೆ ಹಾಕಿ ಮಿಕ್ಸ್ ಮಾಡಿರೋದು. ಎಷ್ಟು ಥರ ಅಂದರೆ 1 2 3 ಮತ್ತು 4 ಥರದ್ದು ಮಿಕ್ಸ್ ಮಾಡಿ ಈ ಡ್ರಮ್ ಒಳಗಡೆ ಹಾಕಿರೋದು. ನೋಡಿ 4 ಥರದ್ದನ್ನು ಮಿಕ್ಸ್ ಮಾಡಿ, ನೋಡಿ ಡ್ರಮ್ಮಲ್ಲಿ ಮಿಕ್ಸ್ ಮಾಡಿ ಇದನ್ನೆಲ್ಲ ಪ್ರತಿ ಬಾಳೆ ಎಷ್ಟು ಗಿಡ ಐತೆ ಅಷ್ಟು ಗಿಡಕ್ಕೂ, ಪ್ರತಿ ಬಾಳೆ ಗಿಡಕ್ಕೂ ನೀಟಾಗಿ ಹಿಂಗೆ ಸ್ಪ್ರೇ ಮಾಡ್ಕೊಂಡು ಬರಬೇಕು. ಅಂದರೆ ಏನಕ್ಕೆ ಅಂದರೆ ನೋಡಿ ಈ ಥರ
ಎಲೆ ಈ ಥರ ಒಣಗ್ತಾ ಇತ್ತು ನೋಡಿ, ತೋರಿಸ್ತೀನಿ ಮನೆ ಹಾಗೆ ನೋಡಿ. ಎಲೆ ಒಣಗ್ತಾ ಇತ್ತು ಅಂತ ಕಟ್ಟೆ ಚೆನ್ನಾಗಿ ಬಂದಿದೆ. ಎಲೆ ಒಣಗ್ತೈತೆ, ತರಗಮಾರಿ ಥರ ಆಗೈತೆ. ಅದಕ್ಕೆ ತಕ್ಷಣ ಸ್ಪ್ರೇ ಹೊಡಿಸಿ, ಇಲ್ಲಾಂದರೆ ಎಲ್ಲ ಗಿಡಗಳಿಗೂ ಹಬ್ಬಿಡುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಅವ್ರು ಏನೇನು ಹೇಳಿದ್ರು ಅದನ್ನೆಲ್ಲ ತಂದು, ಆಮೇಲೆ ಮತ್ತೆ ಇದಕ್ಕೆ ಗೊಬ್ಬರನೂ ಕೊಡಬೇಕಾಯ್ತಲ್ಲ, ಪೊಟ್ಯಾಶು ಅದೆಲ್ಲ ಕೊಡಬೇಕಿತ್ತಲ್ಲ, ಅದಕ್ಕೆ ಎಲ್ಲ ತಗೊಬಂದು ಮಿಕ್ಸ್ ಮಾಡಿ ಒಂದೇ ಸಲ ಸ್ಪ್ರೇ ಮಾಡಿಸ್ತಾಯಿದ್ವಿ. ಇವೆಲ್ಲ ನನಗೆ ವಸ್ತು ಸ್ನೇಹಿತರೆ. ಅದೇ ಹೇಳಿದ್ನಲ್ಲ, ನನ್ನ ವ್ಯವಸಾಯನೇ ಮೊದಲನೇ ವ್ಯವಸಾಯ ಇದು, ಹೊಸದು. ಹಾಗಾಗಿ ಪ್ರತಿಯೊಂದು ವಿಚಾರನೂ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸುತ್ತೆ. ಆಮೇಲೆ ನಾನು ಒಂದಷ್ಟು ವಿಚಾರಗಳನ್ನ ಪ್ರತಿದಿನ ಕಲಿತಾ ಇದ್ದೀನಿ. ಆ ಕಲಿಯೋದಕ್ಕೆ ಮತ್ತು ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ವ್ಯವಸಾಯದಲ್ಲಿ ದಿ ಎಂಡ್ ಅಂತ ಅಂದರೆ ಮುಗಿಯೋದೇ ಇಲ್ಲ, ಕಲಿತಾನೇ ಇರಬೇಕು. ದಿನಕ್ಕೊಂದು ರೀತಿ ಕಲಿತಾನೇ ಇರ್ತೀವಿ. ಹಾಗಾಗಿ ಇದು ನನಗೆ ಹೊಸ್ತು, ನಾನು ಕಲಿತಾ ಇದ್ದೀನಿ. ಸುಮ್ಮನೆ ನಾನು ಹೇಳೋದು ವಿಚಾರದಲ್ಲಿ ಹೇಳ್ತಾ ಇರುವಾಗ ಏನಾದ್ರು ಸಣ್ಣ ಪುಟ್ಟ ತಪ್ಪಿದರೆ ಕ್ಷಮೆ ಇರಲಿ. ಯಾಕಂದರೆ ನನಗೆ ಅಷ್ಟು ಗೊತ್ತಿಲ್ಲ, ಅದರಿಂದ ನನಗೇನು ಗೊತ್ತೋ ಅಷ್ಟು ಹೇಳ್ತಾಯಿದ್ದೀನಿ. ವಿಚಾರಗಳು ನಿಮಗೆ ಗೊತ್ತಿರ್ತವೆ. ವ್ಯವಸಾಯದಲ್ಲಿ ತುಂಬ ಹಳಬರು ಇರ್ತೀರಿ, ಪಳಗಿರ್ತೀರಿ. ನಾನೇನಾದ್ರು ಕೆಲವು ವಿಚಾರ ಹಿಂಗಲ್ಲ, ಹಿಂಗೆ ಮಾಡಿ ಸರಿ ಹೋಗುತ್ತೆ, ಈ ಥರ ಇದು ಮಾಡಿ, ಅಂದರೆ ವ್ಯವಸಾಯದಲ್ಲಿ ಏನಾದ್ರು ಬದಲಾವಣೆಗಳು ಮಾಡ್ಕೋಬೇಕಾದ್ರೆ ನಿಮ್ಮ ಸಜೆಷನ್ಗಳು ಕೊಡಿ, ಮೆಸೇಜ್ ಮಾಡಿ. ಮತ್ತು ಕಮೆಂಟ್ ಇರುತ್ತೆ, ಕಮೆಂಟ್ ಬಾಕ್ಸ್ ಇರುತ್ತೆ, ಕಮೆಂಟ್ ಮಾಡಿ ನನಗೆ ಹೇಳಿ. ನಾನು ಪ್ರತಿಯೊಂದಕ್ಕೂ ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ನಿಮ್ಮ ಬೆಂಬಲ ಹೀಗೆ ಇರಲಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಅದಕ್ಕೆ ಸರಿ ಹೌದು. ಎಷ್ಟಾಯ್ತು ಕಷ್ಟ. ಆ ಕಡೆ ಅವರು ಔಷಧಿ ಸ್ಪ್ರೇ ಮಾಡ್ತಾಯಿದ್ದಾರೆ. ಈ ಕಡೆ ಪಾಪ ಓಡಾಡೋಕ್ಕೆ ನೋಡಿ ತುಂಬ ಈ ಮೇವು ಕಡ್ಡಿಗಳೆಲ್ಲ ಬೆಳೆದ್ಬಿಟ್ಟಿದೆ. ಈಗ ಅವರು ಬರೋ ಅಷ್ಟರಲ್ಲಿ ಒಂಚೂರು ಇದನ್ನೆಲ್ಲ ಕಿತ್ತು ದಾರಿ ಮಾಡೋಣ ಅಂತ ಕೇಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದೆ. ಅಂದರೆ ನಾವು ಕಳೆ ಔಷಧಿ ಎಲ್ಲ ಏನೂ ಹೊಡೆಸಿಲ್ಲ. ಕಳೆದ ಬಾರಿ ಹೆಣ್ಣಾಳುಗಳು ಒಂದು 4 ಜನ 5 ಜನ ಹೆಣ್ಣಾಳುಗಳನ್ನ ಬಿಟ್ಟು ಕಳೆ ಎಲ್ಲ ಕೀಳಿಸಿದ್ದು ಅಲ್ಲಿ ಮತ್ತೆ ಬಂದ್ಬಿಟ್ಟಿದೆ. ಆದರೆ ನಾವು ಕಂಟಿನ್ಯೂಸ್ ಆಗಿ 1 ವಾರ ಪೂರ್ತಿ ಆ ಕಡೆ ಅರಿಶಿನ ಬಿತ್ತನೆ ಆ ಕಡೆ ಗಮನ ಕೊಟ್ಬಿಟ್ಟು ನೋಡಿ, ಈ ಕಡೆ ಎಲ್ಲ ಕಳೆ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಇದನ್ನೆಲ್ಲ ಕೀಳಿಸ್ಬೇಕೀಗ ಮತ್ತೆ. ಅಂದರೆ ನಾವು ಜಾಸ್ತಿ ಕಳೆ ಔಷಧಿ ಹೊಡ್ಸೋದು ಬೇಡ. ಯಾಕಂದರೆ ಬರೀ ಔಷಧಿ ಅಂತ ಔಷಧಿಗಳನ್ನ ಕೊಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ಕಳೆ ಔಷಧಿ ಹೊಡ್ಸೋದು ಬದಲು ಇನ್ನೊಂದು 4 ಜನ ಆಳನ್ನೇ ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಇನ್ನೂ ಇವೆಲ್ಲ ಕೀಳಿಸಿಲ್ಲ. ಈಗ ಸದ್ಯಕ್ಕೆ ಎಷ್ಟಾಯ್ತು ಅಷ್ಟು ನಾನು ಸ್ವಲ್ಪ ಕೀಳ್ತಾ ಇದ್ದೀನಿ.
ಸುಮಾರಾಗಿ ಒಂದಷ್ಟು ಕಿತ್ತು ನೋಡಿ ಒಂದು ಕಂತೆ ಮಾಡಿದ್ದೀನಿ ದನಗಳಿಗೆ ಮೇವಾಗ್ಬೋದು ಅಂತ. ಇದು ಅದೇ ನಮ್ಮ ಜಮೀನು ಕೊಟ್ಟಾರಲ್ಲ ಅವ್ರ ಮನೇಲಿ ಹಸುಗಳು ಕುರಿಗಳೆಲ್ಲ ಐತೆ, ಆದರೆ ಮೇವಾಗಲಿ ಅಂದ್ಬಿಟ್ಟು ಕಟ್ಟಿದ್ದೀನಿ, ಕಂತೆ ಕಟ್ಬಿಟ್ಟು ತೊಗೊಂಡೋಗಿ ಈಗ ಅವ್ರ ಮನೆ ಹತ್ರ ಕೊಡ್ತೀನಿ. ಇದನ್ನು ಅಲ್ಲಿ ಅವ್ರ ಮನೆ ಹತ್ರ ತೊಗೊಂಡೋಗಿ ಕೊಡಬೇಕು. ಒಂದಷ್ಟು ಕಿತ್ತಿದ್ದೀನಿ, ನೋಡೋಣ ಹಸುಗಳಿಗೆ ಮೇವಾದರೆ ಆಗಲಿ. ತಂದು ಇಟ್ಟಿದ್ದೀನಿ ಅಂದರೆ ಹೋಗುವಾಗ ನನ್ನ ಸ್ಕೂಟ್ರಿಗೆ ಹಾಕೊಂಡು ಕಟ್ಕೊಂಡು ಅವ್ರ ಮನೆ ಹತ್ರ ತೊಗೊಂಡೋಗಿ ಇಡ್ತೀನಿ. ಸ್ನೇಹಿತರೆ, ಬಾಳೆಗೆಲ್ಲ ಸ್ಪ್ರೇ ಎಲ್ಲ ಹೊಡೆದು ಮುಗೀತು ನೋಡಿ. ಎಲ್ಲ ಕಟ್ಟೆಗೂ ನೀಟಾಗಿ ಸ್ಪ್ರೇ ಹೊಡೆದು ಕಂಪ್ಲೀಟ್ ಮುಗೀತು. ಈಗ ಇನ್ನೇನು ನಾನು ಹೊರಡಬೇಕು. ಟೈಮ್ ಆಲ್ರೆಡಿ ಮಧ್ಯಾಹ್ನ ನೋಡಿ 3 ಗಂಟೆ ಆಗೋಯ್ತು. ಮಳೆ ಬೇರೆ ಇದೆ. ಮಳೆಗಳೇ ಬಂದ್ಬಿಟ್ರೆ ಹೋಗೋಕ್ಕೆ ಹಿಂಸೆ ಆಯ್ತದೆ. ಆದರೆ ಈಗ ಸ್ಪ್ರೇ ಮಾಡಿರೋದ್ರಿಂದ ಎಲ್ಲ ಡ್ರೈ ಆಗಿ ಒಂದು 2-3 ಗಂಟೆ ಟೈಮ್ ಅದು ಡ್ರೈ ಆದರೆ ಸಾಕು. ಆಮೇಲೆ ಮಳೆ ಬಂದರೆ ಏನು ಪ್ರಾಬ್ಲಮ್ ಇಲ್ಲ. ಈಗ ಒಂದು ಸ್ಪ್ರೇ ಮಾಡಿರೋದ್ರಿಂದ ಒಂದು 3-4 ಗಂಟೆ ಟೈಮರು ಬೇಕು. ಅಂದರೆ ಈಗ ಮೇಲ್ಗಡೆ ಈ ಕಟ್ಟೆಗೆ ಮಾಡಿರೋದ್ರಿಂದ ಇದು ಆಲ್ರೆಡಿ ಈಗ ಬೆಳಗ್ಗೆನೇ ಶುರು ಮಾಡಿದ್ದು ಒಂದು 9-9:30. ಈಗ ಮಧ್ಯಾಹ್ನ 3 ಗಂಟೆ ಆಗಿದೆ. ಒಂದು 3-4 ಗಂಟೆ ಟೈಮ್ ಆಗಿದೆ. ಎಲ್ಲ ಡ್ರೈ ಆಗಿದೆ ಇದು. ಈಗ ಕೆಳಗಡೆ ಕಟ್ಟೆಗೆ ಸ್ವಲ್ಪ ಸ್ಪ್ರೇ ಮಾಡ್ತು. ಅದೊಂದು ಸ್ವಲ್ಪ ಇವಾಗ ಮಾಡಿರೋದ್ರಿಂದ ಅದಕ್ಕೊಂದು 2-3 ಗಂಟೆ ಅವಕಾಶ ಸಿಕ್ಕಿದ್ರೆ ಮಳೆ ಬರುತ್ತೆ. ಔಷಧಿ ಎಲ್ಲ ಚೆನ್ನಾಗಿ ಹಿಡಿತದೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.